ನೈಟ್ ವ್ಯೂ ಅಂತೂ ಸೂಪರ್ ಆಗಿದೆ ಗುರು. ಇಲ್ಲಿ ಸೀರಿಯಸ್ಲಿ ಒಂದು ಇಬ್ರು ಮಲ್ಕೋಬಹುದು, ಆ ಕಡೆ ಮಂಚದ ಮೇಲೆ ಇಬ್ರು ಮಲ್ಕೋಬಹುದು. ಸೊ ನೋಡಿ, ಇಲ್ಲೆಲ್ಲ ಗಾರ್ಡನ್, ಒಂಥರ ಗಾರ್ಡನ್ ಏರಿಯಾ ತುಂಬಾ ಚೆನ್ನಾಗಿದೆ. ಇಲ್ಲಿ ನೋಡಿ, ಇಲ್ಲೆಲ್ಲ ಚೆನ್ನಾಗಿದೆ ನೋಡಿ. ಲೈಕ್ ಇಲ್ಲಿಂದ 1 ಕಿಲೋಮೀಟರ್ ದೂರದಲ್ಲಿ ಸನ್ಸೆಟ್ ಪಾಯಿಂಟ್ ಇದೆಯಂತೆ. ಸೊ ಸನ್ಸೆಟ್ ಪಾಯಿಂಟ್ ಈವ್ನಿಂಗ್ 5 o'clock ಅಲ್ಲಿ ತುಂಬಾ ಚೆನ್ನಾಗಿ ಕಾಣುತ್ತೆ. ಅಲ್ಲೂ ಕೂಡ, ಇಲ್ಲಿ ಬಂದಾಗ ಅಲ್ಲೂ ಕೂಡ ಕರ್ಕೊಂಡು ಹೋಗ್ತಾರೆ ನಿಮ್ಮನ್ನ. ಸೊ ನೋಡಿ ನೋಡಿ, ನೋಡ್ತಾ ಇದೀರಾ ನವಿಲು, ಗಂಡು ನವಿಲೇನೋ ಅದು. ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೇಯೂಸ್ ಕೆಫೆ. ಇವತ್ತು ನಾನು ಎಲ್ಲಿದ್ದೀನಿ ಗೊತ್ತಾ? ಇಲ್ಲಿದ್ದೀನಿ, ರೆಸ್ಟ್ ಅಟ್ ನೆಸ್ಟ್ ಅನ್ನೋ ಒಂದು ಹೋಮ್ ಸ್ಟೇಗೆ ಬಂದಿದ್ದೀನಿ. ಇದೆಲ್ಲೋ ತುಂಬಾ ದೂರದಲ್ಲಿ ಮಡಿಕೇರಿನೋ ಬೇರೆ ಕಡೆನೋ ಇದೆ ಅಂತ ಅನ್ಕೋಬೇಡಿ. ಈ ಒಂದು ಅದ್ಭುತವಾದ ಹೋಮ್ ಸ್ಟೇ ನಿಮ್ಗಿರೋದು ಬ್ಯಾಂಗ್ಳೂರ್ ಹತ್ರನೇ. ಬ್ಯಾಂಗ್ಳೂರ್ ಹತ್ರ ಅಂದ್ರೆ ತಾವರೆಕೆರೆ ಅಂತ ಒಂದು ಏರಿಯಾ ಇದೆ, ಮಾಗಡಿ ರೋಡು ತಾವರೆಕೆರೆ. ಸೊ ಇಲ್ಲಿ ನಿಮ್ಗೆ ಈ ರೆಸ್ಟ್ ಅಟ್ ನೆಸ್ಟ್ ಅನ್ನೋ ಒಂದು ಹೋಮ್ ಸ್ಟೇ ಸಿಗುತ್ತೆ. ಸೊ ಆಲ್ಮೋಸ್ಟ್ ಇವಾಗ ಸಮ್ಮರ್ ಮುಗಿತಾ, ವಿಂಟರ್ ಸ್ಟಾರ್ಟ್ ಆಯ್ತು. ಸೊ ಮಳೆಗಾಲದಲ್ಲಿ ಯಾರಾದ್ರೂ ಒಂದು ಚಳಿಯಾಗಿ ಪಾರ್ಟಿ ಮಾಡಬೇಕು ಅಥವಾ ಎಲ್ಲಾದ್ರೂ ಒಂದ್ ಕಡೆ ಹೋಗಿ ಚಿಲ್ ಮಾಡಬೇಕು ಅಂತ ನಿಮ್ಗೇನಾದ್ರು ಅನ್ನಿಸ್ತಾ ಇದ್ರೆ ರೆಸ್ಟ್ ಅಟ್ ನೆಸ್ಟ್ ಕೂಡ ನಿಮ್ಗೊಂದು ಒಳ್ಳೆ ಆಪ್ಷನ್ ಆಗುತ್ತೆ. ಅಂಡ್ ಇದರ ಡೀಟೇಲ್ ವಿಡಿಯೋನೇ ಇವತ್ತು ಮಾಡ್ತಾ ಇದ್ದೀನಿ. ಇದರ ಪ್ರೈಸ್ ಡೀಟೇಲ್ಸು ಮತ್ತೆ ಟೈಮಿಂಗ್ಸು ಪ್ರತಿಯೊಂದು, ಇಲ್ಲಿ ಯಾವ್ಯಾವ ಥರ ಫೆಸಿಲಿಟೀಸ್ ಇದೆ ಪ್ರತಿಯೊಂದು ತಿಳಿಸ್ಕೊಡ್ತೀನಿ. ಸೊ ತುಂಬಾ ಒಂದು ಅಫೋರ್ಡಬಲ್ ಪ್ರೈಸಲ್ಲಿ ಇಲ್ಲಿ ಸ್ಟೇ ಆಗ್ಬೋದು. ತುಂಬಾನೇ ಒಂದು ಬೆಸ್ಟ್ ಪ್ರೈಸ್ಗೆ ಈ ಒಂದು ಜಾಗದಲ್ಲಿ ನೀವು ಸ್ಟೇ ಆಗ್ಬೋದು. ಸೊ ಬನ್ನಿ ಸ್ನೇಹಿತರೆ, ಒಳಗೋಗಿ ಹಾಗೆ ಮಾತಾಡೋಣ. ಹಾಗೆ ಬನ್ನಿ ನಮ್ಮ ಜೊತೆಲಿ. ಸೊ ನೋಡ್ತಾ ಇದ್ದೀರಲ್ಲ, ಸೊ ಈ ಥರ ಇರುತ್ತೆ ಎಂಟ್ರೆನ್ಸು. ನಿಮಗೆ ತಾವರೆಕೆರೆ ಹತ್ರನೇ ಇದು ಸಿಗೋದು ಆ್ಯಕ್ಚುಲಿ. ಸೊ ಈ ಥರ ಬಂದರೆ ನಿಮಗೆ ಒಳಗಡೆ ಇದೆ ಎಂಟ್ರೆನ್ಸು. ಇಲ್ಲೊಂದು ಸ್ವಲ್ಪ ಜಾಗ ಇದೆ, ಕ್ರಿಕೆಟು ಅದು ಇದು ಏನು ಬೇಕಾದ್ರೂ ಆಡ್ಕೋಬೋದು ಇಲ್ಲಿ. ಸೊ ನನ್ಗನ್ಸಿದ್ದು ತುಂಬಾನೇ ಪೀಸ್ಫುಲ್ ಆಗಿರುವಂಥ ಜಾಗ ಇದು ಅಂತ ಅನಿಸ್ತಾ ಇದೆ. ನೋಡಿ, ಇದೇ ಎಂಟ್ರೆನ್ಸು, ಸಖತ್ ಪೀಸ್ಫುಲ್ ಆಗಿದೆ. ಒಂಥರ ಈ ಸಿಟಿ ವಾತಾವರಣ, ಈ ಟ್ರಾಫಿಕ್ಕು ಅದರಿಂದ ಸ್ವಲ್ಪ ಆಚೆ ಬಂದು ನಿಮಗೆ ಚಿಲ್ ಮಾಡಬೇಕು ಅನ್ಸಿದ್ರೆ ಇಲ್ಲಿ ಚಿಲ್ ಮಾಡ್ಬೋದು. ಸೊ ನೋಡಿ, ಸ್ವಲ್ಪ ಪಾರ್ಕಿಂಗ್ ಸ್ಪೇಸು ಇದೆ. ಆ್ಯಂಡ್ ನೋಡಿ, ಈ ಥರ ಇರುತ್ತೆ ಎಂಟ್ರೆನ್ಸು. ಇದ್ರೊಳಗಡೆ ಬಂದರೆ ನಿಮಗೆ, ಸೊ ನೋಡಿ, ಒಂಥರ ಗಾರ್ಡನ್ ಇದೆ, ತುಂಬಾ ಚೆನ್ನಾಗಿದೆ. ಸೊ ಒಂಥರ ತುಂಬ ಚೆನ್ನಾಗಿದೆ ಗಾರ್ಡನ್ ಏರಿಯಾ, ಫುಲ್ಲು ಪೀಸ್ಫುಲ್ ಆಗಿದೆ. ತುಂಬ ದೊಡ್ಡದಾಗಿಲ್ಲದೆ ಇದ್ರು ಒಂದು ರೇಂಜ್ಗೆ ಸ್ಪೇಷಿಯಸ್ ಆಗಿದೆ. ಸೊ ಇಲ್ಲಿ ನಿಮಗೆ ಚಿಲ್ ಮಾಡೋದಕ್ಕೆ ನೋಡಿ, ಇಲ್ಲೂ ಕೂಡ ನೀವು ಕುತ್ಕೊಬೋದು, ಟೀ ಕಾಫಿ ಏನಾದರೂ ಸ್ನ್ಯಾಕ್ಸು ಏನಾದ್ರು ತಿನ್ಕೊಬೋದು. ಮತ್ತು ಆ ಕಡೆನೂ ಕೂಡ ಚೇರ್ ಹಾಕಿದ್ದಾರೆ. ಇಲ್ಲೊಂದು ಒಳ್ಳೆ ಮರ ಇದೆ, ಸಖತ್ತಾಗಿದೆ ನೆರಳು. ಸೊ ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ, ರೆಸ್ಟ್ ಅಟ್ ನೆಸ್ಟ್ ಬಂದಿದ್ದೀವಿ ಇವತ್ತು. ನೋಡಿ, ಇಲ್ಲೊಂದು ಸ್ವಲ್ಪ ಜಾಗ ಇದೆ ಎಲ್ಲ ಕಡೆ. ಸೊ ಇಲ್ಲೂ ಕೂಡ ಅಷ್ಟೇ, ಊಟ ಮಾಡೋದಕ್ಕೆ ಅಥವಾ ಏನಾದ್ರು ಗೇಮ್ಸ್ ಆಡೋದಕ್ಕೆ ಚೆನ್ನಾಗಿದೆ. ಸೊ ಇಲ್ಲೊಂದು ಚೇರ್ ಹಾಕಿದ್ದಾರೆ, ಇಲ್ಲಿ ಕೂತ್ಕೊಂಡು ಮಾತಾಡ್ಬೋದು. ಸೊ ಈ ರೆಸ್ಟ್ ಅಟ್ ನೆಸ್ಟಲ್ಲಿ ನಿಮಗೆ 2 ಥರ ಫುಡ್ ಸಿಗುತ್ತೆ. ವೆಜ್ ಆಪ್ಷನ್ ಕೂಡ ಇದೆ ಇಲ್ಲಿ. ವೆಜ್ಜಲ್ಲಿ ನಿಮಗೆ ಉತ್ತರ ಕರ್ನಾಟಕ ಶೈಲಿಯ ಫುಡ್ ಎಲ್ಲ ನಿಮ್ಗೆ ಸಿಗುತ್ತೆ ಇಲ್ಲಿ. ಆ್ಯಂಡ್ ನಾನ್ ವೆಜ್ಜಲ್ಲಿ ಚಿಕನ್, ಮಟನ್ ಇದನ್ನು ಕೂಡ ನೀವು ತಿನ್ಬೋದು. ಟೇಸ್ಟಿಯಾಗಿರೋ ಫುಡ್ನು ಇವಾಗ ಹೇಗಿದೆ ಅಂತ ತಿನ್ನೋಣ. ಬನ್ನಿ ರೂಮ್ ಒಳಗೆ ಹೋಗೋಣ. ಸೊ ರೂಮ್ ಇಲ್ಲಿದೆ ನೋಡಿ. ಸೊ ಇದೇ ರೂಮು. ಬನ್ನಿ ಸ್ನೇಹಿತರೆ, ಹಾಗೆ ರೂಮ್ ಒಳಗೆ ಹೋಗೋಣ ನಾವು. ಸೊ ನೋಡ್ತಾ ಇದ್ದೀರಲ್ಲ ರೂಮು, ಇದು ಬಂದ್ಬಿಟ್ಟು ನಿಮಗೆ ಒಂದು 10 to 15 ಮೆಂಬರ್ಸ್ ಎಲ್ಲ ಶೇರ್ ಮಾಡ್ಕೋಬೋದು ಈ ರೂಮ್ನ. ಮಂಚ ಹಾಕಿದ್ದಾರೆ, ಸಖತ್ ಕೂಲ್ ಆಗಿದೆ. ಸೊ ನೋಡಿ, ಈ ಥರ 10 to 15 ಮೆಂಬರ್ಸ್ ಇಲ್ಲಿ ಶೇರ್ ಮಾಡ್ಕೋಬೋದು. ಆ್ಯಂಡ್ ಬಾತ್ರೂಮ್ ಕೂಡ ಇದೆ, ಬನ್ನಿ ತೋರಿಸ್ತೀನಿ. ಸೊ ಇಲ್ಲಿ ವಾಶ್ರೂಮು ಅಷ್ಟೇ ಸಖತ್ ದೊಡ್ಡದಾಗಿದೆ ನೋಡಿ. ವಾಶ್ರೂಮು ಸಖತ್ ದೊಡ್ಡದಾಗಿದೆ, ಶವರ್ ಇದೆ, ಒಂಥರ ಹಾಟ್ ವಾಟ್ರು, ಕೋಲ್ಡ್ ವಾಟ್ರು, ಇಲ್ಲೇ ಕಮೋಡ್ ಇದೆ, ಎಲ್ಲ ಚೆನ್ನಾಗಿದೆ ಇಲ್ಲೂ ಕೂಡ. ಸೊ ಇದಲ್ಲದೆ ಇನ್ನೂ ಒಂದು ರೂಮ್ ಇದೆ, ಅದು ಬಂದು ಕಪಲ್ಸು ಕೂಡ ಸ್ಟೇ ಆಗ್ಬೋದು, ಅಥವಾ ಅಲ್ಲೂ ಕೂಡ ಒಂದು 4-5 ಜನ ಫ್ರೆಂಡ್ಸ್ ಕೂಡ ಶೇರ್ ಮಾಡ್ಕೊಂಡಿರ್ಬೋದು. ಟಿ ವಿ ಇದೆ, ಆರಾಮಾಗಿ ಮ್ಯಾಚ್ ಗೀಚ್ ನೋಡ್ಬೋದು. ಸೊ ಬನ್ನಿ ಸ್ನೇಹಿತರೆ, ಇನ್ನೊಂದು ರೂಮ್ ಆ ಕಡೆ ಇದೆ, ತೋರಿಸ್ತೀನಿ ನಿಮಗೆ. ಇಲ್ಲೂ ಇದೆ ನೋಡಿ, ಇವ್ರ ಕಾಂಟ್ಯಾಕ್ಟ್ ನಂಬರ್ ಕೂಡ ಹಾಕಿದ್ದಾರೆ, ಇಲ್ಲ ಅಡ್ರೆಸ್ ಇದೆ, ಎಲ್ಲ ಇದೆ. ಸೊ ನೋಡ್ಕೋಬೋದು ಕಾಂಟ್ಯಾಕ್ಟ್ ನಂಬರು. ಓಕೆ. ಸೊ ಸ್ನೇಹಿತರೆ ನೋಡಿ, ಇಲ್ಲೊಂದು ರೂಮ್ ಇದೆ. ಈ ರೂಮು ಅಷ್ಟೇ ನಿಮಗೆ 6 ಶೇರಿಂಗ್ ರೂಮು. ಇಲ್ಲೊಂದು ಇಬ್ರು ಮಲ್ಕೋಬೋದು, ಆ ಕಡೆ ಮಂಚದ ಮೇಲೆ ಇಬ್ರು ಮಲ್ಕೋಬೋದು. ಆಮೇಲೆ ಇಲ್ಲೊಂದು ದಿವಾನ್ ಇದೆ, ದಿವಾನ್ ಮೇಲೂ ಕೂಡ ಮಲ್ಕೋಬೋದು. ಎಕ್ಸ್ಟ್ರಾ ಬೆಡ್ ಬೇಕು ಅಂದರೆ ಅದನ್ನು ಕೂಡ ಹಾಕ್ತಾರೆ. ಇಲ್ಲೂ ಬಾತ್ರೂಮ್ ಇದೆ, ಇಲ್ಲಿ ನೋಡಿ, ಇದು ಬಾತ್ರೂಮು. ಇಲ್ಲಿ ನೀರು ಗೀಸರ್ ಇದೆ, ಇಲ್ಲಿ ನೋಡಿ, ಇಲ್ಲಿ ಗೀಸರ್ ಇದೆ. ಗೀಸರಿಂದ ನೀವು ನೀರು ಕಾಯಿಸ್ಕೊಂಡು ಸ್ನಾನ ಮಾಡ್ಬೋದು. ಸೊ ಇದೊಂದು ಬಾತ್ರೂಮು. ಹಾಗೆ ಬಂದರೆ ನಿಮಗೆ ಇಲ್ಲಿದೆಯಲ್ಲ ರೂಮು. ಸೊ ಟೋಟಲಿ 2 ರೂಮ್ ಇದೆ, ನೀವು ಯಾವ್ದು ಬೇಕಾದ್ರೂ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ನೋಡಿ, ಈ ಥರ ಕಾಣುತ್ತೆ ಆಚೆ.
ಆಚೆ ಒಂಥರ ವಿಶಾಲವಾಗಿ ಚೆನ್ನಾಗಿದೆ, ಪ್ರಶಾಂತವಾಗಿದೆ ವಾತಾವರಣ ಇಲ್ಲಿ. ಸೊ ನೋಡಿ ಇಲ್ಲೆಲ್ಲ ಗಾರ್ಡನ್, ಒಂಥರ ಗಾರ್ಡನ್ ಏರಿಯಾ ತುಂಬಾ ಚೆನ್ನಾಗಿದೆ. ಇಲ್ಲಿ ನೋಡಿ ಇಲ್ಲೆಲ್ಲ ಚೆನ್ನಾಗಿದೆ ನೋಡಿ. ಇಲ್ಲಿ ಅಲ್ಲಿ ಹ್ಯಾಂಡ್ ವಾಶ್ ಇದೆ, ಹ್ಯಾಂಡ್ ವಾಶ್ ಎಲ್ಲ ನೀವು ಇಲ್ಲಿ ಮಾಡ್ಕೋಬಹುದು. ಇದು ಜೇನುಹುಳ ಸಾಕೋ ಪೆಟ್ಟಿಗೆ ಅನ್ಸುತ್ತೆ ಇದು ಅಲ್ವಾ? ಜೇನುಹುಳ ಸಾಕೋ ಪೆಟ್ಟಿಗೆ ಇದು. ಆಮೇಲೆ ಒಂದು ಪುಟಾಣಿ ಸ್ವಿಮ್ಮಿಂಗ್ ಪೂಲ್ ಇದೆ, ಬನ್ನಿ ತೋರಿಸ್ತೀನಿ ಅದನ್ನು. ಸೊ ಇಲ್ಲಿ ಬೇಕಾದ್ರೆ ನೀರಲ್ಲಿ ಇಳಿಬೋದು, ನೀವು ನೀರಲ್ಲಿ ಇಳಿದು ಕೂಡ ಇಲ್ಲಿ ಆಟ ಆಡ್ಕೋಬಹುದು. ಸೊ ಚಿಕ್ಕದಾಗಿದೆ ತುಂಬಾ, ಅಂಡ್ ತುಂಬಾ ಹೈಟ್ ಇಲ್ಲ. ಸೊ ಚಿಕ್ಕ ಮಕ್ಕಳು ಕೂಡ ಇಳಿಬೋದು ಅನ್ಸುತ್ತೆ ಇಲ್ಲಿ, ನನ್ಗನ್ಸೋ ಪ್ರಕಾರ. ಬಟ್ ಹೈಟ್ ಆಗಿ ಏನು ಕಾಣಿಸ್ತಿಲ್ಲ, ಸೇಫ್ ಆಗಿದೆ, ಚಿಕ್ಕದಾಗಿದೆ. ಆಮೇಲೆ ಇನ್ನೇನಿದೆ ಅಷ್ಟೇ ಇಲ್ಲಿ. ಓಕೆ ಸ್ನೇಹಿತರೆ, ಇವಾಗ ರೂಮ್ ಎಲ್ಲ ನೋಡಾಯ್ತಲ್ಲ, ಇವಾಗ ಫುಡ್ ಹೇಗಿದೆ ಅಂತ ನೋಡೋಣವಾ? ಬನ್ನಿ. ಇವಾಗ ಫುಡ್ ಹೇಗಿದೆ ಅಂತ ನೋಡೋಂಥ ಸಮಯ ಬಂದಿದೆ. ಬನ್ನಿ ಫುಡ್ ಏನೇನಿದೆ ಅಂತ ನೋಡೋಣ. ಫಸ್ಟ್ ಇವರು ಜೋಳದ ರೊಟ್ಟಿ ಕೊಟ್ಟಿದ್ದಾರೆ. ಆಕ್ಚುಲಿ ಇಲ್ಲಿ ಜೋಳದ ರೊಟ್ಟಿ ಫೇಮಸ್ ಅಂತ ಈ ಜಾಗದಲ್ಲಿ. ಸೊ ಇಲ್ಲಿ ನಾರ್ತ್ ಕರ್ನಾಟಕ ಫುಡ್ಡು ಆಕ್ಚುಲಿ ತುಂಬಾ ಫೇಮಸ್ ಅಂತ ನಾನು ಜೋಳದ ರೊಟ್ಟಿ ತರಿಸ್ಕೊಂಡಿದ್ದೀನಿ. ಆ ಜೋಳದ ರೊಟ್ಟಿಗೆ ಸೊ ನೋಡಿ, ಇದು ನನಗೆ ತುಂಬಾ ಇಷ್ಟ ಆಗಿರುವಂಥದ್ದು ಟೊಮ್ಯಾಟೊ ರಸಮ್ಮು. ಸೊ ಇಲ್ಲಿ ಇದು ಬಂದ್ಬಿಟ್ಟು ಟೊಮ್ಯಾಟೊ ರಸಮ್ ಅಂತ ಇಲ್ಲಿದೆ ನೋಡಿ. ಇದು ಕೂಡ ತುಂಬಾ ಫೇಮಸ್ ಆಗಿರುವಂತ ಡಿಶ್ಶು. ಎಣ್ಣೆ ಬದನೆಕಾಯಿ ಅಂತಾರೆ ಇದು, ಎಣ್ಣೆಗಾಯಿ ಅಂತಾರೆ, ಎಣ್ಣೆ ಬದನೆಕಾಯಿ ಅಂತಾರೆ. ಸೊ ನಿಮ್ಮ ಕಡೆ ಏನಂತಾರೆ ಕಮೆಂಟ್ ಮಾಡಿ ತಿಳಿಸಿ. ಅದಾದ್ಮೇಲೆ ಚಿಕನ್ ಕರಿ ತರಿಸ್ಕೊಂಡಿದ್ದೀವಿ. ಸೊ ಚಿಕನ್ ಕರಿ ಕೊಟ್ಟಿದ್ದಾರೆ. ಆಮೇಲೆ ಚಿಲ್ಲಿ ಚಿಕನ್ ಕೂಡ ಕೊಟ್ಟಿದ್ದಾರೆ. ಸೊ ಚಿಲ್ಲಿ ಚಿಕನ್ ಮತ್ತೆ ಚಿಕನ್ ಕರಿ ಇದು ಕೂಡ ಜೋಳದ ರೊಟ್ಟಿಗೆ ಒಂದೊಳ್ಳೆ ಕಾಂಬಿನೇಷನ್ ಆಗ್ಬೋದು. ಬನ್ನಿ ಸ್ನೇಹಿತರೆ, ಇವಾಗ ಒಂದೊಂದಾಗಿ ತಿನ್ನೋಣ ಹೇಗಿದೆ ಅಂತ. ಗ್ರೇವಿ ಲಿಶಿಯಸ್ ಆಗಿದೆ. ಸೊ ಈ ಎಣ್ಣೆ ಬದನೆಕಾಯಿನ ಇದ್ರ ಮೇಲೆ ಹಾಕೊಂಡು ತಿಂತಾ ಇದ್ರೆ ಒಳ್ಳೆ ಮಜಾ ಇರುತ್ತೆ ಗುರು. ಎಷ್ಟು ಜನರಿಗೆ ಜೋಳದ ರೊಟ್ಟಿ ಇಷ್ಟ ಕಮೆಂಟ್ ಮಾಡಿ. ನಾನು ಕೂಡ ಇವಾಗ ತಿಂತಾ ಇದ್ದೀನಿ. ಇಲ್ಲಿನ ಜೋಳದ ರೊಟ್ಟಿ ಮತ್ತು ಎಣ್ಣೆ ಬದನೆಕಾಯಿ ಕಾಂಬಿನೇಷನ್ ಚಿಯರ್ಸ್. ಸೊ ಡಿಲಿಷಿಯಸ್ ಮ್ಯಾನ್, ಸಗದಾಗಿದೆ. ಟೊಮ್ಯಾಟೊ ಫ್ಲೇವರು ಮತ್ತು ಆ ಬದನೆಕಾಯಿಯ ಒಂದು ರುಚಿ ಜೊತೆಲಿ ಇವರು ಹಾಕಿರುವಂಥ ಒಗ್ಗರಣೆ ಒಂಥರ ಖಾರವಾಗಿದೆ. ಆ ಕಡೆ ತುಂಬ ಖಾರ ತಿಂತಾರಲ್ಲ ನಾರ್ತ್ ಕರ್ನಾಟಕ ಸೈಡು, ಆ ಒಂದು ಖಾರ, ಅದ್ರ ಜೊತೆಗೆ ಬದನೆಕಾಯಿ ಸಾಫ್ಟ್ ಆಗಿದೆ, ಜ್ಯೂಸಿ ಆಗಿದೆ. ವಾವ್, ಬದನೆಕಾಯಿ ಫುಲ್ ಫ್ರೆಶು. ಚಿಕನ್ ಗ್ರೇವಿ ಫುಲ್ಲು ಗ್ರೇವಿ ಲಿಶಿಯಸ್ಸು, ದಪ್ಪ ಪೀಸ್ ಆಗಿರ್ತಾರೆ ಇವರು. ಆಹಾ, ಗ್ರೇವಿ ಜಾಸ್ತಿ ತಗೊಂಡು ಒಂದು ಬಿಗ್ ಬೈಟ್ ಹೋಗ್ಬಿಡೋಣ ಡಿಲಿಷಿಯಸ್ ಗ್ರೇವಿ ಜೊತೆಲಿ. ಗ್ರೇವಿನೂ ಸಖತ್ತಾಗಿದೆ, ಒಂಥರ ಹುಳಿ ಆಗಿದೆ. ಅದ್ರ ಮಜಾನೇ ಬೇರೆ ಗ್ರೇವಿ ಜೊತೆಲಿ ತಿಂತಾ ಇದ್ದಾರೆ. ಚಿಕನ್ ಗ್ರೇವಿ ಜೊತೆಲಿ ಜೋಳದ ರೊಟ್ಟಿ ಸಖತ್ತಾಗಿದೆ ಕಾಂಬಿನೇಷನು, ಸೂಪರ್ಬ್. ಸೊ ಟೊಮ್ಯಾಟೊ ರಸಮ್ ಜಾಸ್ತಿ ಹಾಕೊಂಬಿಟ್ಟೆ, ನನಗೆ ಜಾಸ್ತಿ ತಿಂದರೆ ತುಂಬ ಇಷ್ಟ ಆಗುತ್ತೆ. ವಾವ್, ಘಮ್ ಅಂತ ಇದೆ ಒಗ್ಗರಣೆ ಸ್ಮೆಲ್ಲು, ಸೂಪರ್ಬ್. ಆಹಾ, ವಾವ್, ಅದ್ಭುತ ಗುರು, ಇದಂತೂ ಮಿಸ್ ಮಾಡಬಾರ್ದು. ತುಂಬಾ ಟೇಸ್ಟಿಯಾಗಿದೆ ಟೊಮ್ಯಾಟೊ ರಸಮ್ ಮಾತ್ರ. ನಂಗೆ ಮಾತಾಡೋಕ್ಕೆ ಆಯ್ತಿಲ್ಲ, ಇನ್ನೊಂದು ಬೈಟ್ ಹೋಗ್ತೀನಿ ಈಗ. ವಾವ್, ಡಿಲಿಷಿಯಸ್ ಮ್ಯಾನ್, ಸಾಕಾಗಿ ಯಮ್ಮಿ ಆಗಿದೆ. ಸೊ ಬಂದಾಗ ಮಸ್ಟ್ ಟ್ರೈ ಅಂತ ಹೇಳ್ತೀನಿ ಟೊಮ್ಯಾಟೊ ರಸಮ್ ವಿತ್ ರೈಸು. ಸೊ ಅದ್ರ ಜೊತೆಲಿ ಚಿಕನ್ ಇದೆ, ಚಿಲ್ಲಿ ಚಿಕನು ಇದೆ, ಹಾಕೊಂಡು ಕಲಿಸ್ಕೊಂಡು ತಿಂತಾ ಇದ್ರೆ ಅದ್ರ ಮಜಾನೇ ಬೇರೆ. ಸೂಪರ್ ಆಗಿತ್ತು. ಫುಡ್ಡು ಕೂಡ ಅಷ್ಟೇ, ತುಂಬ ಇಷ್ಟ ಆಯಿತು ನನಗೆ. ಸೊ ಫುಡ್ ತಿಂದಾಯಿತು. ಫುಡ್ ಆದಮೇಲೆ ಇನ್ನೂ ಏನೇನು ಆ್ಯಕ್ಟಿವಿಟೀಸ್ ಇದೆ ಅಂತ ನೋಡೋಣವಾ? ಬನ್ನಿ. ಸೊ ಸ್ನೇಹಿತರೆ, ಇವಾಗ ಊಟ ಆಯಿತು. ಊಟ ಆದಮೇಲೆ ಇನ್ನೊಂದು ಯಾವುದೋ ಆ್ಯಕ್ಟಿವಿಟಿ ಇದೆ ಅನ್ನಲ್ಲ, ಅದೇನು ಅಲ್ಲ, ಲೈಕ್ ಇಲ್ಲಿಂದ 1 ಕಿಲೋಮೀಟರ್ ದೂರದಲ್ಲಿ ಸನ್ಸೆಟ್ ಪಾಯಿಂಟ್ ಇದೆಯಂತೆ. ಸೊ ಸನ್ಸೆಟ್ ಪಾಯಿಂಟ್ ಈವ್ನಿಂಗು 5 o'clock ತುಂಬ ಚೆನ್ನಾಗಿ ಕಾಣುತ್ತೆ. ಅಲ್ಲೂ ಕೂಡ ಇಲ್ಲಿ ಬಂದಾಗ ಅಲ್ಲೂ ಕೂಡ ಕರ್ಕೊಂಡು ಹೋಗ್ತಾರೆ ನಿಮ್ಮನ್ನ. ಸೊ ನಾನು ಕೂಡ ಇಲ್ಲಿ ಬಂದಿದ್ದೀನಲ್ಲ, ನಿಮ್ಮನ್ನು ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಬನ್ನಿ ಸನ್ಸೆಟ್ ಪಾಯಿಂಟ್ ಇಲ್ಲಿಂದ ಹೇಗಿದೆ ನೋಡೋಣ. ಸೊ ಇಲ್ಲಿಂದ 1 ಕಿಲೋಮೀಟ್ರಲ್ಲಿ ಸನ್ಸೆಟ್ ಪಾಯಿಂಟ್ ಇದೆ ಅಂತ ಹೇಳಿದ್ರು. ಸೊ ಅಲ್ಲಿಗೆ ಹೋಗ್ತಾ ಇದೀವಿ ನಾವು. ಇದೇ ರೋಡು, ಒಂಥರ ಕಾಮಾಗಿ ಪೀಸ್ಫುಲ್ ಆಗಿದೆ ಮಾತ್ರ ರೋಡ್ ಇದು. ಎಲ್ಲಾಯ್ತಾ ನವಿಲು? ಅಲ್ಲಿ ನೋಡಿ. ಸ್ನೇಹಿತರೆ, ಆ ಕಡೆ ನವಿಲಿದೆ ನೋಡಿ ಅಲ್ಲಿ. ನೋಡಿ ನೋಡಿ, ನೋಡ್ತಾ ಇದ್ರ ನವಿಲು? ಗಂಡು ನವಿಲೇನೋ ಅದು? ವಾವ್, ಹೊಟ್ಟೋಯ್ತು ನವಿಲು. ಅಯ್ಯಯ್ಯೋ, ನಮ್ಮನ್ನ ನೋಡಿದ ತಕ್ಷಣ ಹೋಗೇ ಬಿಡ್ತಲ್ವ ನವಿಲು. ಎಲ್ಲಿ
ಸೊ ಬಂತು ನೋಡಿ ಸ್ನೇಹಿತರೆ, ಇದೇ ಆ ಸನ್ಸೆಟ್ ಸ್ಪಾಟು. ಯಾವ ಥರ ಇದೆ ನೋಡಿ, ಸಖತ್ ಪೀಸ್ಫುಲ್ಲಾಗಿ ಒಂಥರ ಬ್ಯೂಟಿಫುಲ್ ಆಗಿದೆ ವಾತಾವರಣ. ಈ ಜಾಗಕ್ಕೆ ರೆಸ್ಟೆಟ್ ನೆಸ್ಟಿಗೆ ಬಂದರೆ ಈ ಪ್ಲೇಸ್ಗೂ ಕೂಡ ನೀವು ವಿಸಿಟ್ ಮಾಡ್ಬೋದು. ಫೋಟೋಶೂಟ್ಗಂತೂ ಸಖತ್ತಾಗಿದೆ ಜಾಗ ಇದು, ಮಿಸ್ ಮಾಡ್ಕೋಬೇಡಿ. ಸೊ ನೈಟ್ ವ್ಯೂಸ್ ನೋಡ್ಕೊಂಡು ಬನ್ನಿ ಹೇಗಿದೆ ಅಂತ. ನಿಮಗೆ ನಾನು ನೈಟ್ ವ್ಯೂ ತೋರಿಸ್ತೀನಿ. ನೈಟಲ್ಲಿ ಯಾವ ಥರ ಲೈಟಿಂಗ್ಸ್ ಹಾಕಿದ್ದಾರೆ ಅಂತ ಹೇಳಿದ್ನಲ್ಲ, ನೋಡಿ ಟೆಂಟ್ ಇದೆ. ವಾ, ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಿದ್ಯಾ ಯಾವ ಥರ ಹಾಕಿದ್ದಾರೆ ಅಂತ. ಅಲ್ಲಿ ನೋಡಿದ್ರೆ ಫೈರ್ ಕ್ಯಾಂಪ್ ಇದೆ, ಪ್ರತಿಯೊಂದನ್ನು ಹಾಕಿದ್ದಾರೆ. ಸೊ ಫೈರ್ ಕ್ಯಾಂಪು ಕೂಡ ಎಲ್ಲ ಹಾಕ್ತಾರೆ. ಫೈರ್ ಕ್ಯಾಂಪ್ನು ಕೂಡ ನೀವು ಎಂಜಾಯ್ ಮಾಡ್ಬೋದು. ಎಲ್ಲ ಕಡೆ ಲೈಟಿಂಗ್ಸ್ ಇರುತ್ತೆ, ಎಲ್ಲ ಕಡೆ ಕೂತ್ಕೊಂಡು ತಿನ್ಕೊಂಡು ಚಿಲ್ ಮಾಡಿಕೊಂಡು ಮಜಾ ಮಾಡ್ಬೋದು. ಸೊ ಸ್ನೇಹಿತರೆ, ನೋಡಿದ್ರಲ್ಲ ಲೈಟಿಂಗ್ಸ್ ಎಲ್ಲ ಯಾವ ಥರ ಇರುತ್ತೆ ಈವ್ನಿಂಗ್ ಟೈಮಲ್ಲಿ ಅಂತ. ಒಂದು ಒಳ್ಳೆ ವೈಬ್ ಅಂತೂ ಖಂಡಿತ ನಿಮ್ಗಿರುತ್ತೆ. ಈ ಇಷ್ಟೆಲ್ಲ ಫೆಸಿಲಿಟೀಸು ನಿಮಗೆ, ಪಟಾಕಿ ಏನಾದ್ರು ಇದೆಯಾ ಇದರಲ್ಲಿ ಗೊತ್ತಿಲ್ಲ. ಸೊ ಇಷ್ಟೆಲ್ಲ ಫೆಸಿಲಿಟೀಸು ನಿಮಗೆ 1600 rupeesಗೆ, ಇನ್ಕ್ಲೂಡಿಂಗ್ 2 times ಆಫ್ ಫುಡ್ ಸ್ಟೇ. ಫುಡ್ ಬೇಡ ಅಂದರೆ ಬರೀ 1100 rupeesಗೆ ಎಂಜಾಯ್ ಮಾಡ್ಬೋದು. ಬನ್ನಿ ಎಲ್ಲರೂ ಒಂದ್ಸಲ ಎಂಜಾಯ್ ಮಾಡಿ. ದ ರೆಸ್ಟೆಟ್ ನೆಸ್ಟ್ ಅನ್ನೋ ಈ ಜಾಗಕ್ಕೆ ತಾವರೆಕೆರೆಯಲ್ಲಿ ಲೊಕೇಟ್ ಆಗಿದೆ. ಗೂಗಲ್ ಲೊಕೇಶನ್ನು, ಅಡ್ರೆಸ್ಸು, ಲಿಂಕ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ಔಟ್ ಮಾಡಿ. ಹಾಗೆ ನಮ್ಮ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ. ಹಾಗಾದರೆ ಇಷ್ಟೇ ಸ್ನೇಹಿತರೆ ಇವತ್ತಿಗೆ. ಇಷ್ಟ ಆಯ್ತಾ ವಿಡಿಯೋ? ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೇಗ ಮಾಡಿ. ಇದೇ ಥರ ಒಳ್ಳೆ ಕಂಟೆಂಟ್ಸ್ ಬರ್ತಾನೆ ಇರುತ್ತೆ. ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಸರಿ, ಹಾಗಾದ್ರೆ ಹೋಗಿ ಬರಲಾ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೇಯುಸ್ ಕೆಫೆ ಯೂಟ್ಯೂಬ್ ಚಾನಲ್. ಬಾಯ್.